ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮಲ್ಲಿ ಪ್ಲಿಂತ್ ಆಗ್ತಾ ಇದ್ದಾರೆ. ಪ್ಲಿಂತ್ ಹಾಕಬೇಕಾದ್ರೆ ನೋಡ್ಕೊಳ್ಳುವ ಮುಖ್ಯ ಅಂಶಗಳು ಇಲ್ಲಿದೆ ನೋಡಿ. ಪ್ಲಿಂತ್ ಕಂಬಿಗಳು ಸರಿಯಾಗಿ ಕಟ್ಟಿದ್ರ ಅಂತ ನೋಡಬೇಕು. ಆಮೇಲೆ ಸೆಂಟ್ರಿಂಗ್ ಸ್ಟಾರ್ಟ್ ಮಾಡಬೇಕು. ಮತ್ತೆ ಮುಖ್ಯವಾಗಿ ಸೆಂಟ್ರಿಂಗ್ ಹೊಡೆಯುವಾಗ ಅಗಲ ಉದ್ದ ಸರಿಯಾಗಿದ್ಯಾ ಅಂತ ನೋಡ್ಕೋಬೇಕು. ಕೆಲವೊಬ್ಬರು 6 ಇಂಚಿನ ಪ್ಲಿಂತ್ 9 ಇಂಚಿನ ಪ್ಲಿಂತ್ಗಳನ್ನು ಹಾಕ್ತಾರೆ. ಸೆಂಟ್ರಿಂಗ್ ಓಡಬೇಕಾದ್ರೆ ಚಿಕ್ಕ ಚಿಕ್ಕ ಗ್ಯಾಪ್ಗಳಿರ್ತದೆ. ಆ ಗ್ಯಾಪ್ಗಳಿಗೆ ಕವರಿಂಗ್ ಕೊಡಬೇಕು. ಇಲ್ದಿದ್ರೆ ಕಾಂಕ್ರೀಟ್ ಎಲ್ಲ ವೇಸ್ಟ್ ಆಗುತ್ತೆ. ಇದನ್ನೆಲ್ಲ ಸರಿಯಾಗಿ ನೋಡ್ಕೋಬೇಕು. ನಂತರ ಕಾಲಮ್ ಕವರಿಂಗ್ ಕೊಡಬೇಕು. ಯಾಕಂದ್ರೆ ಕಾಲಮ್ ನೆಟ್ಟಿಗೆ ನಿಂತ್ಕೋಬೇಕು. ಇದರಿಂದ ಮುಂದೆ ಕಟ್ಟಡ ಕಟ್ಟಿವಾಗ ಯಾವುದೇ ತೊಂದರೆ ಬರೋದಿಲ್ಲ. ನಂತರ ಕಾಂಕ್ರೀಟ್ ಸ್ಟಾರ್ಟ್ ಮಾಡಬೇಕು. ಕಾಂಕ್ರೀಟ್ ಆಗಬೇಕಾದ್ರೆ ಕಾಂಕ್ರೀಟ್ನ ರೇಷಿಯೋ ನೋಡ್ಕೋಬೇಕು. ಕಾಂಕ್ರೀಟ್ ಆಗಬೇಕು, ಆಗ್ತಾ ಇದ್ದಂಗೆ ವೈಬ್ರೇಟರ್ ಆಗಬೇಕು. ಇಲ್ದಿದ್ರೆ ಪ್ಲಿಂತ್ಗಳಲ್ಲಿ ಏರ್ ಗ್ಯಾಪ್ಗಳು ಹೆಚ್ಚಾಗಿ ಕಂಡುಬರುತ್ತದೆ. ಇದರಿಂದ ಪ್ಲಿಂತ್ ಸ್ಟ್ರೆಂತ್ ಕಡಿಮೆ ಆಗುತ್ತದೆ, ಕಂಬಿಗಳು ತುಕ್ಕು ಹಿಡಿಯುತ್ತದೆ. ನೀವು ಇದನ್ನೆಲ್ಲ ಪಾಲಿಸಿದರೆ ನಿಮ್ಮ ಮನೆ ಸುರಕ್ಷತೆಯಾಗಿರುತ್ತೆ.